ಧನುರಾಶಿ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರತಕ್ಕಂತಹ ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಅದು ಮನಸ್ಸಿಗೆ ಆಘಾತವಾಗುತ್ತೆ, ಜೊತೆಗೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ತುಂಬ ಸಮಯ ಬೇಕಾಗತ್ತೆ ಎನ್ನುವಂಥದ್ದು. ವಿದ್ಯಾರ್ಥಿಗಳು ತಮ್ಮ ಕರ್ತವ್ಯಕ್ಕೆ ಲೋಪವನ್ನು ಮಾಡಬೇಡಿ. ನಿಮ್ಮ ಕರ್ತವ್ಯ ಏನಿದೆ ಆ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ. ವಿದ್ಯಾರ್ಥಿ ಜೀವನದಲ್ಲಿ ಯಾವ ಯಾವ ನಿಯಮಗಳನ್ನು ಚಾಚೂ ತಪ್ಪದೆ ಅನುಸರಿಸಬೇಕು ಅಂತಹ ನಿಯಮಗಳನ್ನು ಅನುಸರಿಸಿ ಅಂತಕ್ಕಂಥದ್ದು. ಇಂದಿನ ಜಾಗ್ರತೆ ಮುಂದಿನ ನೈಜತೆ ಎನ್ನುವಂತಹ ಮಾತನ್ನು ನೀವು ಅಳವಡಿಸ್ಕೊಳ್ಬೇಕು. ಇವತ್ತು ನೀವು ಎಚ್ಚರಿಕೆಯಿಂದ ಇದ್ಬಿಟ್ರೆ ಮುಂದಿನ ದಿನಮಾನದಲ್ಲಿ ಸ್ವಾಭಾವಿಕವಾಗಿ ನೀವು ಇರಬಹುದು ಅನ್ನುವಂತಹ ಅರ್ಥ. ಮನಸ್ಸಿಗೆ ಏನು ತೋಚುತ್ತೋ ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಎಲ್ಲವೂ ಕೂಡ ನಿಮಗೆ ಲೋಕದಲ್ಲಿ ಪ್ರಪಂಚದಲ್ಲಿ ಬಣ್ಣ ಬಣ್ಣವಾಗಿ ಕಾಣುತ್ತೆ. ಆ ಬಣ್ಣವಾಗಿರೋದ ಹಿಂದೆ ಯಾವ ತೊಂದರೆ ಇದೆಯೋ, ಏನು ಕಾದಿದೆಯೋ, ಯಾವ ಎಚ್ಚರಿಕೆಯನ್ನು ವಹಿಸಬೇಕಾದಿರುತ್ತೋ ಯಾವುದೂ ಕೂಡ ಗೊತ್ತಿಲ್ಲದೆ ಇರತಕ್ಕಂತಹ ಸಮಯ ವಯಸ್ಸು. ಆದ್ದರಿಂದ ವಿದ್ಯಾರ್ಥಿಗಳು ತುಂಬ ಎಚ್ಚರಿಕೆಯಿಂದ ಇರಬೇಕಾದಂಥದ್ದಾಗುತ್ತೆ. ಯಂತ್ರೋಪಕರಣಗಳ ಖರೀದಿಯಲ್ಲಿ ಮೋಸವಾಗ್ತಕ್ಕಂತಹ ಸಾಧ್ಯತೆ ಇದೆ. ಆದಷ್ಟು ಜಾಗ್ರತೆಯನ್ನು ವಹಿಸಿ. ಹಳೆಯ ಕೆಟ್ಟ ಅಭ್ಯಾಸಗಳಿಗೆ ಮತ್ತೆ ದಾಸರಾಗಬಹುದು. ಎಚ್ಚರಿಕೆಯನ್ನು ವಹಿಸಿ. ಯಾವುದೋ ಒಂದು ದುಶ್ಚಟಕ್ಕೆ ಭಾಗಿಯಾಗಿ ಒಳಗಾಗಿ ಅದನ್ನು ಒಂದಷ್ಟು ದಿವಸ ಮುಂದುವರಿಸ್ಕೊಂಡು ಬಂದಿರ್ತೀರಿ. ಯಾರ ಮಾತಿಗೋ ಅಥವಾ ಇನ್ಯಾವುದೋ ಶಿಕ್ಷೆಗೆ ಒಳಪಟ್ಟು ಬಿಟ್ಟಿರ್ತೀರಿ. ಪುನಃ ಅದನ್ನು ಆರಂಭ ಮಾಡ್ತಕ್ಕಂತಹ ಒಂದು ಸಂದರ್ಭ, ಒತ್ತಡ, ಆ ಒಂದು ಪರಿಸ್ಥಿತಿ ಹೆಚ್ಚಾಗ್ತಕ್ಕಂಥದ್ದು. ಆದಷ್ಟು ಮಾನಸಿಕವಾಗಿ ಮೊದಲು ಅದನ್ನು ನಾನು ಮಾಡೋದೇ ಇಲ್ಲ ಅನ್ನುವಂತಹ ಪ್ರಮಾಣವನ್ನು ಮಾಡಿಕೊಳ್ಳಿ. ಆನಂತರದಲ್ಲಿ ಆ ವಿಷಯದಿಂದ ದೂರ ಉಳ್ಕೊಳ್ಳಿ. ಇದು ನನ್ನದಲ್ಲ ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸಿನ ಮೇಲೆ ಬರಲಿ ಅನ್ನುವಂಥದ್ದು. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಬೇರೆಯವರ ಜೊತೆಯಲ್ಲಿ ವರ್ತನೆಯನ್ನು ಮಾಡಬೇಕಾದರೆ ವ್ಯಂಗ್ಯವಾದಂತಹ ಮಾತುಗಳನ್ನು ಆಡಬೇಡಿ. ಯಾವುದೋ ಒಂದು ಪರೋಕ್ಷವಾದಂತಹ ಮಾತು ಬೇರೆಯವರ ಮನಸ್ಸನ್ನು ಮತ್ತೆ ಮತ್ತೆ ನೋಯಿಸ್ತಕ್ಕಂತಹ ಪ್ರಯತ್ನ ಇದು ಯಾವುದೂ ಕೂಡ ಬೇಡ. ಅದೇ ಸಂದರ್ಭ ನಿಮಗೆ ಹಿಂತಿರುಗಿದರೆ ಯಾವ ರೀತಿ ಆಗಬಹುದು ಅನ್ನುವಂಥದ್ದನ್ನು ಒಂದು ಕ್ಷಣ ಯೋಚನೆ ಮಾಡಬೇಕಾಗತ್ತೆ. ಈಗ ನಿಮಗೆ ಅವಕಾಶ ಸಿಕ್ಕಿರ್ಬೋದು, ಅಧಿಕಾರ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ನಿಮ್ಮದೇ ಆದಂತಹ ಸಂದರ್ಭ ಇರಬಹುದು, ಅಥವಾ ಚೆಂಡು ನಿಮ್ಮ ಮೈದಾನದಲ್ಲಿರಬಹುದು. ನಾಳೆ ಹೀಗೆ ಇರುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಆ ತಿಳುವಳಿಕೆಯನ್ನು ಮರೆತು ವರ್ತಿಸಿದಾಗ ತೊಂದರೆ ಕಟ್ಟಿಟ್ಟಂತಹ ಬುತ್ತಿ. ಅದನ್ನು ಜಾಗ್ರತೆಯಿಂದ ಗಮನಿಸಿ. ಪ್ರೇಮಿಗಳಿಗೆ ತೊಂದರೆಯಾಗತ್ತೆ, ಜಗಳ ಮಾಡಿಕೊಳ್ಬೇಡಿ. ಸಾಮರಸ್ಯದಿಂದ ಅದನ್ನು ಬಗೆಹರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಎನ್ನುವಂಥದ್ದು. ಹೊಸ ಕೆಲಸಗಳ ಹುಡುಕಾಟದಲ್ಲಿರ್ತಕ್ಕಂಥವರ ಆಲೋಚನೆ ಒಳ್ಳೆಯದಾಗಿರಲಿ. ಒಂದು ವೇಳೆ ಕೆಲಸ ಇವತ್ತು ಸಿಕ್ಕಲಿಲ್ಲ, ಅದಕ್ಕೆ ಅನುಕೂಲ ಆಗಲಿಲ್ಲ, ಬೇಸರ ಬೇಡ. ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ, ಅದರಿಂದ ನಿಮಗೆ ಅನುಕೂಲ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಣ ಹೂಡಿಕೆಯಲ್ಲಿ ತುಂಬ ಜಾಗರೂಕತೆಯನ್ನು ವಹಿಸಬೇಕು. ಯಾಕೆ ಅಂತಂದರೆ ಹಣದ ಆಸೆ ಅಥವಾ ಹಣದ ಹಿಂದೆ ಬಿದ್ದು ಯಾವ ತೀರ್ಮಾನವನ್ನು ಬೇಕಾದರೂ ಕೂಡ ನಾನು ಮಾಡ್ತೀನಿ ಅಂತಕ್ಕಂತಹ ಮನಸ್ಥಿತಿ ಇರುವಂಥವ್ರನ್ನ ಬದಲಾಯಿಸುವಂಥದ್ದು ಬಹಳ ಕಷ್ಟವಾಗುತ್ತೆ. ಹಾಗಾಗಿ ಹಣದ ಹಿಂದೆ ಹೋಗ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಇರತಕ್ಕಂಥದ್ದನ್ನು ಕಳ್ಕೊಳ್ಳುವಂತಹ ಪ್ರಸಂಗ ಬಂದರೆ ಬೀದಿಗೆ ಬರಬೇಕಾಗತ್ತೆ ಅನ್ನುವಂತಹ ಎಚ್ಚರ. ನಾನು ಅನ್ನುವಂಥದ್ದು ಎಲ್ಲ ಕಡೆಯಲ್ಲೂ ಕೂಡ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಆದರೆ ಆ ನಾನು ಅನ್ನುವಂಥದ್ದು ಹೋಗ್ತಾ ಹೋಗ್ತಾ ನಾನೇ ಆಗಿಬಿಟ್ರೆ ಬದುಕುವಂಥದ್ದು ಕೂಡ ಕಷ್ಟವಾದೀತು. ಖರ್ಚುಗಳಿಂದ ಕುಟುಂಬದಲ್ಲಿ ಕಲಹ ಉಂಟಾಗುತ್ತೆ. ಅಪರಿಮಿತವಾದಂಥದ್ದು, ಮಿತಿ ಇಲ್ಲದೆ ಇರತಕ್ಕಂತಹ ಖರ್ಚು. ಆದಾಯ ಎಲ್ಲಿಂದ ಬರಬೇಕು, ಇದು ಪ್ರಶ್ನೆಯಾಗುವಂಥದ್ದು. ಪುಣ್ಯಕಥಾ ಶ್ರವಣವನ್ನು ಮಾಡಿ. ಸಾಧಕರು ತಮ್ಮ ಜೀವನದಲ್ಲಿ ಏನೆಲ್ಲ ಅನುಭವಗಳನ್ನು ಪಡ್ಕೊಂಡ್ರು, ಯಾವ ಯಾವ ಘಟ್ಟಗಳನ್ನು ನೋಡಿದರು, ಎಂಥೆಂಥ ಅನುಭವಗಳು ಅವರಿಗಾಯಿತು, ಎಷ್ಟು ಕಷ್ಟಗಳನ್ನು ದಾಟಿ ಈ ಸ್ಥಿತಿಗೆ ಬಂದರು ಅನ್ನುವಂಥದ್ದೆಲ್ಲ ನಿಮಗೆ ಗೊತ್ತಾಗಬೇಕು. ಆಗ ಜೀವನದ ಬೆಲೆ ಒಂದಷ್ಟು ಗೊತ್ತಾಗುವಂಥದ್ದಾಗತ್ತೆ. ಶುಭವಾಗಿ. ಕುಂಭರಾಶಿ ವಿದ್ಯಾರ್ಥಿಗಳಿಗೆ ತಮ್ಮ ಕ್ಷೇತ್ರದಲ್ಲಿ ಯಶಸ್ಸಿರತಕ್ಕಂತಹ ದಿವಸ. ಆದರೆ ಯಶಸ್ಸು ಅನ್ನುವಂಥದ್ದು ಅದೃಷ್ಟದಿಂದಲೋ ಭಗವಂತನ ಅನುಗ್ರಹದಿಂದಲೋ ಒಂದಷ್ಟು ಸಿಕ್ಕಿದರೆ ಇನ್ನೊಂದಷ್ಟಕ್ಕೆ ನಮ್ಮ ಪ್ರಯತ್ನ ಅಂತಕ್ಕಂಥದ್ದು ಬೇಕೇ ಬೇಕು. ಆಗ ನಾವು ಪ್ರಾಮಾಣಿಕವಾಗಿ ಆ ಪ್ರಯತ್ನವನ್ನು ಮಾಡಿದರೆ
ಅದೃಷ್ಟ ಅಂತಕ್ಕಂಥದ್ದು, ಭಗವತ್ ಕೃಪೆ ಅಂತಕ್ಕಂಥದ್ದು ನಮಗೆ ಸಹಕಾರಿಯಾಗಿ ನಮಗೆ ಏನು ಬರಬೇಕು, ಏನು ಸಿಕ್ಕಬೇಕು, ಏನು ದಕ್ಕಬೇಕು, ಏನು ಉಳಿಬೇಕು ಅದನ್ನು ನಮ್ಮ ಪರವಾಗಿ ಕೊಡ್ತಕ್ಕಂಥದ್ದಾಗುತ್ತೆ. ಇದರಲ್ಲಿ ಯಾವುದು ಒಂದು ಕಡಿಮೆ ಆದರೂ ಕೂಡ ಅಷ್ಟು ಭಾಗ ನಮ್ಮ ಜೀವನದಲ್ಲಿ ಸಿಕ್ಕುವುದೇ ಇಲ್ಲ ಅನ್ನುವಂತಹ ಅನುಭವದ ಮಾತನ್ನೂ ಕೂಡ ಎಚ್ಚರಿಕೆಯಿಂದ ಮನದಲ್ಲಿ ಇಟ್ಟುಕೊಳ್ಬೇಕಾದಂಥದ್ದಾಗುತ್ತೆ. ಹಲವಾರು ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುವುದಕ್ಕೆ ಅವಕಾಶ ಇದೆ, ಅದರಿಂದ ವಂಚಿತರಾಗ್ತಕ್ಕಂಥದ್ದು ಬೇಡ. ಮಹಿಳೆಯರು ಹಲವಾರು ಜನರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ಸೂಚನೆ ಇದೆ. ನಿಮ್ಮ ಒಂದು ಆ ಮಾತೃತ್ವದಿಂದ ಹಲವಾರು ಜನಕ್ಕೆ ಒಂದು ಒಳ್ಳೆಯ ರೀತಿಯ ಪರಿವರ್ತನೆ ಆಗ್ತಕ್ಕಂತಹ ಯೋಗವೂ ಕೂಡ ಇದೆ. ಅದರ ಪುಣ್ಯ ಫಲ ನಿಮಗೆ ಸಂಪೂರ್ಣವಾಗಿ ಸಿಕ್ಕುವಂಥದ್ದು. ದಿನಚರಿಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಕ್ಕಂತಹ ಸೂಚನೆ ಇದೆ. ಇವತ್ತು ಏನೋ ಒಂದು ಕೆಲಸವನ್ನು ಹೀಗೆ ಮಾಡಬೇಕು, ಇಷ್ಟೊತ್ತಿಗೆ ಮಾಡಬೇಕು ಅಂತ ಹೇಳಿ ನಿಮ್ಮದೇ ಆದಂತಹ ಒಂದು ಪ್ಲಾನ್ ಇರುತ್ತೆ. ಆದರೆ ಗ್ರಹಗತಿಯ ದೃಷ್ಟಿಯಿಂದ ಆ ಪ್ಲಾನ್ ಏನೇ ಇದ್ದರೂ ಕೂಡ ಅದೆಲ್ಲ ಅಸ್ತವ್ಯಸ್ತವಾಗ್ತಕ್ಕಂಥದ್ದು. ಆ ಸಂದರ್ಭಕ್ಕನುಗುಣವಾಗಿ ಹೊಂದಿಕೊಂಡು ಆ ಕೆಲಸವನ್ನು ಪೂರೈಸ್ತಕ್ಕಂಥದ್ದು ಬುದ್ಧಿವಂತರ ಲಕ್ಷಣವಾಗಿರುತ್ತೆ. ಯಾವಾಗ ನಾವು ಅಂದುಕೊಂಡಂತಹ ಕೆಲಸ ಒಂದಷ್ಟು ವ್ಯತ್ಯಾಸವಾಗುತ್ತೋ ಕೆಲವರಿಗೆ ಸಿಟ್ಟನ್ನು, ತಾಳ್ಮೆಯನ್ನು, ಇದೆಲ್ಲವನ್ನು ವಿಕಾರವಾಗಿ ಬಳಸ್ಕೊಳ್ತಕ್ಕಂತಹದ್ದು, ಇರುವಂತಹ ಸಿಟ್ಟನ್ನು ಹೆಚ್ಚು ಮಾಡ್ಕೊಳ್ತಕ್ಕಂತಹದ್ದು, ತಾಳ್ಮೆ ಇರುವಂಥವರು ಕೂಡ ತಾಳ್ಮೆಯನ್ನು ಕಳ್ಕೊಳ್ಳುವಂಥದ್ದು, ಹೀಗೆಲ್ಲ ಆಗುತ್ತೆ. ಅದಕ್ಕೆ ಯಾವ ಅವಕಾಶವನ್ನು ಕೂಡ ಕೊಡಬೇಡಿ ಅಂತಕ್ಕಂತಹ ಸಲಹೆ. ಹೆಚ್ಚು ಹೆಚ್ಚು ಗಳಿಸಬೇಕು ಅಂತಕ್ಕಂತಹ ಭರದಲ್ಲಿ ಎಲ್ಲವನ್ನು ಮರೆತು ಬಿಡ್ತೀರಿ. ಹಣದ ಹಿಂದೆ ಹೋದಾಗ ಅಲ್ಲಿ ಯಾವ ಒಂದು ಬಾಂಧವ್ಯ, ಬಂಧುತ್ವ, ಮನುಷ್ಯತ್ವ, ಮನಸ್ಸಾಕ್ಷಿ, ಸ್ಥಾನ, ಮಾನ, ಮರ್ಯಾದೆ ಯಾವುದರ ಬಗ್ಗೆನೂ ಆಲೋಚನೆಗಳು ಬರುವುದಿಲ್ಲ. ಹಣ ಒಂದೇ ಮುಖ್ಯ ಅನ್ನುವಂತಹದ್ದಾಗತ್ತೆ. ಆದರೆ ಆ ಹಣವನ್ನು ಪಡ್ಕೊಂಡ ಮೇಲೆ ಹೇಗೆ ರಕ್ಷಣೆ ಮಾಡಬೇಕು, ಹೇಗೆ ಇಟ್ಕೊಳ್ಬೇಕು ಅಂತಕ್ಕಂತಹ ಭಯ ನಿಮ್ಮನ್ನು ಕಾಡುವಂಥದ್ದು. ಆದ್ದರಿಂದ ಮನುಷ್ಯನಾಗಿರಬೇಕು ಅನ್ನುವಂತಹ ಸಂದೇಶವನ್ನು ನೀವು ತಿಳ್ಕೊಳ್ಬೇಕು, ಸಮಾಜಕ್ಕೆ ಸಂದೇಶವಾಗಿ ಕೊಡಬೇಕಾಗತ್ತೆ. ವ್ಯವಹಾರದಲ್ಲಿ ಸ್ನೇಹಿತರ ಬಲ ಸಿಕ್ಕತ್ತೆ. ಹಾಗಂತ ಸ್ನೇಹಿತರು ಎಲ್ಲ ಸಮಯದಲ್ಲೂ ಶಾಶ್ವತವಾಗಿ ನಿಮ್ಮ ಜೊತೆಯಲ್ಲೇ ಇದ್ದು ಬಿಡ್ತಾರೆ ಅಂತ ಹೇಳೋದು ಕಷ್ಟವಾದೀತು. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸಾಯಂಕಾಲದ ಹೊತ್ತಿಗೆ ಅಪಮಾನ ಅಂತಕ್ಕಂಥದ್ದು, ಬೇಸರ ಅಂತಕ್ಕಂಥದ್ದು ಆಗುತ್ತೆ. ಇಡೀ ದಿನ ಎಲ್ಲ ಕಷ್ಟಪಟ್ಟು ಕೆಲಸವನ್ನು ಮಾಡಿರ್ತೀರಿ, ಪ್ರಾಮಾಣಿಕತೆಯಿಂದ ದುಡಿದಿರ್ತೀರಿ. ಆದರೆ ಯಾವುದೋ ಒಂದು ತಪ್ಪು, ಯಾವುದೋ ಒಂದು ಬೇಜವಾಬ್ದಾರಿಯ ಕೆಲಸ ನಿಮ್ಮನ್ನು, ಇಡೀ ದಿವಸವನ್ನು, ನಿಮ್ಮ ಗೌರವವನ್ನು ಹಾಳು ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಪ್ರತಿ ಕ್ಷಣದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತಹ ಸಂದೇಶವನ್ನು ಇಲ್ಲಿಂದ ತಿಳಿಯಬೇಕಾದಂಥದ್ದು. ಸಂಬಂಧಿಕರ ವಿವಾಹದ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ. ಯಾರು ನಿಮ್ಮ ಸಂಬಂಧಿಕರು, ನಿಮ್ಮ ಬಂಧುಗಳಲ್ಲಿ ಮದುವೆ ಗೊತ್ತಾಗಿರುತ್ತೆ. ಆ ಮದುವೆ ವಿಚಾರದಿಂದ ಒಂದಷ್ಟು ಸಮಸ್ಯೆಗಳಾಗತ್ತೆ. ಅದು ನಿಮ್ಮ ಮನಸ್ಸಿಗೆ ಬೇಸರವಾಗುತ್ತೆ. ನನ್ನ ಕೈ ನಡೀತಾ ಇದ್ದರೆ ನಾನೇನಾದರೂ ಒಂದಷ್ಟು ಸಹಾಯ ಮಾಡ್ಬೋದಾಗಿತ್ತು, ಇಲ್ಲ ಅಲ್ಲಿ ಆಗಿರ್ತಕ್ಕಂತಹ ಸಮಸ್ಯೆಯನ್ನು ಬಗೆಹರಿಸ್ಬೋದಾಗಿತ್ತು ಅನ್ನುವಂತಹ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಆದರೆ ಪ್ರಯೋಜನ ಏನೂ ಆಗದೇ ಇರುವಂತಹ ಸ್ಥಿತಿಯಾಗುತ್ತೆ. ಶರೀರದಲ್ಲಿ ಏನೋ ಒಂದು ರೀತಿಯ ನೋವು ಕಾಣಿಸ್ಕೊಳ್ಳುತ್ತೆ. ಅದೂ ಕೂಡ ನಿಮಗೆ ಬೇಸರದ ಸಂಗತಿ. ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಅಪನಂಬಿಕೆ ಕಾಣುತ್ತೆ. ಧರ್ಮ ಕಾರ್ಯದಲ್ಲಿ ಅಪನಂಬಿಕೆ ಕಾಣುವಂತಹ ಪರಿಸ್ಥಿತಿ. ದೇವರೆಲ್ಲಿದ್ದಾನೆ, ದೇವರು ಏನು ಮಾಡ್ತಾ ಇದ್ದಾನೆ, ನಮ್ಮ ಭಾಗಕ್ಕೆ ದೇವರಿಲ್ಲ, ನಾವೆಷ್ಟು ಕಷ್ಟಪಟ್ಟರೂ ಕೂಡ ದೇವರಿಗೆ ಕಾಣ್ತಾ ಇಲ್ವಾ, ಹೀಗೆಲ್ಲ ಒಂದಷ್ಟು ಪ್ರಶ್ನೆಗಳನ್ನು ಹಾಕ್ಕೊಳ್ತೀರಿ. ಅದು ಇಷ್ಟು ದಿವಸ ಇಟ್ಕೊಂಡಂತಹ ನಂಬಿಕೆಗೆ ಭಂಗವನ್ನು ತರುವಂಥದ್ದಾಗತ್ತೆ. ಭಗವಂತನನ್ನು ನಮಗೆ ಬೇಕಾದಾಗ ನಾವು ನಂಬುವಂಥದ್ದು, ನಮ್ಮ ವೈಯಕ್ತಿಕವಾದಂತಹ ಯಾವುದೋ ಸುಖ ನಮಗೆ ಸಿಕ್ಕಲಿಲ್ಲ ಅಂತಾದಾಗ ಭಗವಂತನ ದೂಷಣೆ ಮಾಡ್ತಕ್ಕಂಥದ್ದಲ್ಲ. ಆ ಒಂದು ದಿವ್ಯ ಶಕ್ತಿ ಪ್ರತಿ ಕ್ಷಣವೂ ಕೂಡ ನಮ್ಮನ್ನು ಕಾಪಾಡ್ತಾ ಇರ್ತಕ್ಕಂಥದ್ದು. ಅದರ ಬಗ್ಗೆ ನಿಮಗೆ ಪ್ರೀತಿ ವಿಶ್ವಾಸ ಇದೆ, ಯಾವ ಬಲವಂತವೂ ಇಲ್ಲ ಅಂತಾದರೆ ನಂಬಿಕೆಯನ್ನು ಇಟ್ಕೊಳ್ಳಿ. ದೂಷಣೆ ಮಾಡ್ತಕ್ಕಂಥದ್ದು ಯಾವ ಅಧಿಕಾರವೂ ಕೂಡ ನಿಮಗಿರುವುದಿಲ್ಲ. ನಾವು ಸರಿಯಾಗಿದ್ದಾಗ ಆ ಶಕ್ತಿ ನಮ್ಮ ಮೇಲೆ ಒಳ್ಳೆಯ ಪ್ರಭಾವವನ್ನು ಬೀರುತ್ತೆ. ನಾವು ಸರಿ ಇಲ್ಲದಲೇ ನಾವು ಮಾಡಿದಂತಹ ತಪ್ಪಿಗೆ, ನಮ್ಮ ಎಡವಟ್ಟಿಗೆ ಆ ದಿವ್ಯವಾದಂತಹ ಚೇತನವನ್ನು ನಾವು ಕಾರಣೀಭೂತವಾಗಿ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಮೊದಲು ಆತ್ಮಶುದ್ಧಿ ಇದೆಯಾ, ನಾನು ಸರಿಯಾಗಿದ್ದೀನ ಅಂತಕ್ಕಂತಹ ವಿವೇಚನಾ ದೃಷ್ಟಿಯಲ್ಲಿ ಯೋಚನೆಯನ್ನು ಮಾಡಬೇಕಾಗತ್ತೆ. ಮಕ್ಕಳ ಬಗ್ಗೆನೂ ಕೂಡ ಕಾಳಜಿಯನ್ನು ವಹಿಸಿ. ಕುಟುಂಬದ ರಕ್ಷಣೆ ನಿಮಗೊಂದು ಸವಾಲಾಗಿ ಪರಿಣಮಿಸುತ್ತೆ. ನನ್ನ ಕುಟುಂಬವನ್ನು ನಾನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು. ನೀವು ಮಾಡಿದಂತಹ ತಪ್ಪಿಗೆ
ನಿಮ್ಮ ಎಡವಟ್ಟಿಗೆ ಇಡೀ ಕುಟುಂಬ ಸಫರ್ ಮಾಡಬೇಕಾದಂಥದ್ದಾಗತ್ತೆ. ಆ ರೀತಿಯ ಪರಿಸ್ಥಿತಿಯನ್ನು ತಂದುಕೊಳ್ಳಬಾರದು ಅಂತಕ್ಕಂಥದ್ದು. ವಿಶೇಷವಾಗಿ ಧ್ಯಾನದ ಮೊರೆ ಹೋಗಿ ಆ ಒಂದು ವಿವೇಚನಾ ಶಕ್ತಿ ನಿಮ್ಮಲ್ಲಿ ಜಾಗೃತವಾಗಲಿ, ಸರಿ ತಪ್ಪುಗಳನ್ನು ನೀವು ತಿಳ್ಕೊಳ್ಳುವ ಹಾಗಾಗಲಿ, ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂತಹ ವಿವೇಕ ನಿಮ್ಮಲ್ಲಿ ಜಾಗೃತವಾದರೆ ಸರಿಯಾಗಿರ್ತಕ್ಕಂತಹದ್ದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು, ತಪ್ಪಿರುವಂಥದ್ದನ್ನು ಆಯಾ ಕಾಲಘಟ್ಟಕ್ಕನುಗುಣವಾಗಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥದ್ದು ನಿಮಗೇ ಕ್ಷೇಮ ಅಂತಕ್ಕಂತಹ ವಿಚಾರ. ಶುಭವಾಗಿ.